ನನ್ನ ಹೆಸರು ಕಲ್ಯಾಣಿ. ಇಂದಿನ ಆರನೇ ತರಗತಿ ಇಂದಿನ ಸಚೇತನ ಕಾರ್ಯಕ್ರಮದ ವಿಷಯ ಕರ್ನಾಟಕದ ವಿಧ ಭಾಷೆಗಳು. ಕರ್ನಾಟಕವು ಭಾಷಾ ವೈವಿಧ್ಯತೆಯಿಂದ ಸಮೃದ್ಧವಾದ ರಾಜ್ಯವಾಗಿದೆ. ಇಲ್ಲಿ ಕನ್ನಡದ ಜೊತೆಗೆ ಹಲವು ಭಾಷೆಗಳು ಮತ್ತು ಉಪಭಾಷೆಗಳು ಮಾತನಾಡಲ್ಪಡುತ್ತದೆ. ಕನ್ನಡ ಭಾಷೆ ಕರ್ನಾಟಕದ ಭಾಷೆ ಮತ್ತು ಅಧಿಕೃತ ರಾಜ್ಯದ ಬಹುಪಾಲು ಜನರ ತುಳುವಾಗಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಮಾತನಾಡಲಾಗುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮಾತನಾಡುವ ಭಾಷೆ ಕೊಂಕಣಿ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಾತನಾಡಲಾಗುತ್ತದೆ. ಬ್ಯಾರಿ ಭಾಷೆ ಕರಾವಳಿ ಭಾಗದ ಬ್ಯಾರಿ ಸಮುದಾಯದವರು ಮಾತನಾಡುವ ಭಾಷೆ. ಉರ್ದು ಬೆಂಗಳೂರು, ಕಲಬುರಗಿ, ವಿಜಯಪುರ, ರಾಯಚೂರು ಸೇರಿದಂತೆ ಅನೇಕ ನಗರ ಪ್ರದೇಶಗಳಲ್ಲಿ ಬಳಕೆಯಲ್ಲಿದೆ. ತೆಲುಗು ಕರ್ನಾಟಕದ ಪೂರ್ವ ಭಾಗಗಳಾದ ಬಳ್ಳಾರಿ, ವಿಜಯನಗರ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಮಾತನಾಡಲಾಗುತ್ತದೆ. ತಮಿಳು ಬೆಂಗಳೂರು, ಕೋಲಾರ ಮತ್ತು ಗಡಿ ಭಾಗಗಳಲ್ಲಿ ತಮಿಳು ಮಾತನಾಡುವ ಜನಸಂಖ್ಯೆ ಇದೆ. ಮರಾಠಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಹಾಗೂ ಉತ್ತರ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಮಾತನಾಡಲಾಗುತ್ತದೆ. ಮಲಯಾಳಂ ಕೊಡಗು, ಮೈಸೂರು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಕೆಲವು ಸಮುದಾಯಗಳು ಮಲಯಾಳಂ ಭಾಷೆ ಬಳಸುತ್ತಾರೆ. ಲಂಬಾಣಿ ಸಮುದಾಯದವರು ಮಾತನಾಡುವ ಭಾಷೆ. ಭಾಷಾ ವೈವಿಧ್ಯತೆ ಮಹತ್ವ. ವಿವಿಧ ಭಾಷೆಗಳು ಕರ್ನಾಟಕದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತದೆ. ಪ್ರತಿಯೊಂದು ಭಾಷೆಯು ತನ್ನದೇ ಆದ ಸಾಹಿತ್ಯ, ಜನಪದ ಕಲೆ, ಸಂಪ್ರದಾಯ ಮತ್ತು ಇತಿಹಾಸವನ್ನು ಹೊಂದಿದೆ. ಸಾರಾಂಶ: ಕರ್ನಾಟಕದಲ್ಲಿ ಕನ್ನಡ ಮುಖ್ಯ ಭಾಷೆಯಾಗಿದ್ದರೂ ತುಳು, ಕೊಡವು, ಕೊಂಕಣಿ, ಬ್ಯಾರಿ, ಉರ್ದು, ತೆಲುಗು, ತಮಿಳು, ಮರಾಠಿ, ಮಲಯಾಳಂ ಮತ್ತು ಲಂಬಾಣಿ ಸೇರಿದಂತೆ ಹಲವು ಭಾಷೆಗಳು ಮಾತನಾಡಲ್ಪಡುತ್ತವೆ. ಇವು ರಾಜ್ಯದ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಪರಂಪರೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸುತ್ತವೆ. ನಮಸ್ಕಾರ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ನಂತರ ತುಳು ಭಾಷೆ. ಯಾನ್ ಒಳ್ಳೆ ಉಲ್ಲೆ ಬರ್ತೀನಿ, ಹಾಯೇ ಬರ್ತೆ. ಕೊಡವ ಭಾಷೆ. ಸಾಹಿತ್ಯ ಉಳಿಲ್ಲ. ನಾನು ಚೆನ್ನಾಗಿದ್ದೆ. ಮನೆಗೆ ಬನ್ನಿ, ಖಂಡಿತ ಬರ್ತೇನೆ. ಕೊಂಕಣಿ ಭಾಷೆ. ದೇವ್ ಬರೆಂ ಕರೋ ಹೌ ಬರೆಂ ಅಸಂ ತುಜೋ ನಾವ್ ಮಜಾ ನಾವ್ ಚರಂತೆ. ಧನ್ಯವಾದ.